ನಮಸ್ಕಾರ, ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಯಾವ ಥರ ಹೆಚ್ಚು ಮಾಡೋದು, ಹೌ ಟು ಇನ್ಕ್ರೀಸ್ ಯುವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್, ಇದ್ರ ಬಗ್ಗೆ ಒಂದು ವಿಡಿಯೋಸ್ನ ಮಾಡಬೇಕಂತ ಯೋಚನೆ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನಿಮಗೆ ಟಿಪ್ಸು ಅಥವಾ ಟ್ರಿಕ್ಸು ಹೇಳ್ಕೊಡೋದಿಲ್ವಾ. ಈ ಸೆಟ್ಟಿಂಗ್ ಆನ್ ಮಾಡಿ, ಈ ವಿಡಿಯೋಗೆ ಈ ಥರ ಮಾಡಿ, ಆ ಥರ ಸಬ್ಸ್ಕ್ರೈಬರ್ ಹೆಚ್ಚಾಗುತ್ತೆ, ಒಂದು ವಾರದಲ್ಲಿ ಒಂದು ದಿನದಲ್ಲಿ 1000 ಸಬ್ಸ್ಕ್ರೈಬರ್ ಮಾಡ್ಬೋದು, ಒಂದು ತಿಂಗಳಲ್ಲಿ 10,000 ಮಾಡ್ಬೋದು, ಲಕ್ಷ ಮಾಡ್ಬೋದು. ಈ ಥರ ಯಾವುದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ನನಗೂ ಕೂಡ ಅಂಥ ಸಬ್ಸ್ಕ್ರೈಬರ್ ಏನೂ ಇಲ್ಲ. ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಅಂಥ ಏನು ನನಗೇನು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಇಲ್ಲ. ಆದರೂ ಕೂಡ ನೋಡಿ, ನನಗಿರುವಂಥದ್ದು 1623 ಸಬ್ಸ್ಕ್ರೈಬರ್ಸ್. ವ್ಯೂಸ್ ಕೂಡ ಅಂಥದ್ದು ಏನಿಲ್ಲ. ನಂದು ನ್ಯೂಸ್ ಚಾನಲ್ ಆಗಿರೋದ್ರಿಂದ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿದರೂ ಕೂಡ ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ವ್ಯೂಸ್ ಆಗುತ್ತೆ, ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ವ್ಯೂಸ್ ಆಗೋದಿಲ್ಲ. ಈಗ ಈ ಸಬ್ಸ್ಕ್ರೈಬರ್ ಯಾವ ಥರ ಜಾಸ್ತಿ ಮಾಡೋದು ಅನ್ನೋ ವಿಡಿಯೋ ಕಾನ್ಸೆಪ್ಟ್ ಬಗ್ಗೆ ನೋಡೋದಾದರೆ, ನನಗೂ ಕೂಡ ಹೀಗೆ ವ್ಯೂಸ್ ಆಗ್ತಾ ಇರಲಿಲ್ಲ. ಸೊ ನಾನು ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ಅಂದರೆ ಹೋದ ವರ್ಷ ಆಗಸ್ಟಲ್ಲಿ ನನ್ನ ಚಾನಲ್ನ ಓಪನ್ ಮಾಡಿದ್ದು. ಸೊ ಈ ವರ್ಷ ಆಗಸ್ಟಿಗೆ 1 ವರ್ಷ ಆಗುತ್ತೆ. ಆಗಸ್ಟಿಗೆ 1 ವರ್ಷ ಆಗಿದೆ ಆಲ್ರೆಡಿ. ಸೊ ಇದುವರೆಗೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು ನನಗೆ ಅದು ತಲೆಯಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ನನಗೆ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ, ವ್ಯೂಸ್ ಆಗ್ತಾಯಿಲ್ಲ ಅನ್ನೋಂಥ ಕಾರಣಕ್ಕೆ ನಾನು ಜೂನ್ ಮತ್ತು ಜುಲೈ ಮೇನ್ಲಿ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದು. ಜೂನ್ ಮತ್ತು ಜುಲೈ ತಿಂಗಳು 2 ತಿಂಗಳು ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸೇ ಹಾಕಲಿಲ್ಲ. ಸೊ ಆ ರೀತಿ ವೀಡಿಯೋಸ್ ಹಾಕ್ತಿದ್ದಾಗ ಏನಾಗುತ್ತೆ ಅಂದರೆ ರೀಚ್ ಕಡಿಮೆ ಆಗುತ್ತೆ. ಸೊ ರೀಚ್ ಕಡಿಮೆ ಆದಾಗ ವ್ಯೂಸ್ ಡೌನ್ ಆಗುತ್ತೆ. ವ್ಯೂಸೇ ಬರಲಿಲ್ಲ ಅಂದಮೇಲೆ ಸಬ್ಸ್ಕ್ರೈಬರು ಬರೋದಿಲ್ಲ. ಸೊ ಅದ್ರ ನಂತರ ನಾನು ಆಗಸ್ಟಲ್ಲಿ ಮತ್ತೆ ವೀಡಿಯೋಸ್ ಹಾಕೋಕ್ಕೆ ಶುರು ಮಾಡಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ನಾನು ನಿಮಗೆ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈಗ ಅಕ್ಟೋಬರ್ ನಡೀತಾ ಇದೆಯಲ್ಲ, ಸೊ ಟೋಟಲ್ ಆಗಿ ನನಗೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ತೋರಿಸ್ತೀನಿ. ಈ ಒಂದು 3 ದಿನದಲ್ಲಿ ನನಗಾಗಿರೋ ಸಬ್ಸ್ಕ್ರೈಬರ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ. 90 ಡೇಸ್ ಹಿಡಿಯೋಣ ಸಬ್ಸ್ಕ್ರೈಬರ್. 90 ಡೇಸಲ್ಲಿ ನೋಡಿ, ನನಗೆ 579 ಸಬ್ಸ್ಕ್ರೈಬರ್, ಅಂದರೆ 3 ತಿಂಗಳಲ್ಲಿ ನನಗೆ 579 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ 3 ತಿಂಗಳು ಅಂದರೆ, ಸೊ ಹಿಂದಿನ 3 ತಿಂಗಳು ಅಕ್ಟೋಬರ್ದು 9 ಜುಲೈಯಿಂದ, ಇಲ್ಲಿ ನೋಡಿ ಟೈಮ್ ತೋರಿಸ್ತಿದೆ, 9 ಜುಲೈಯಿಂದ. ಸೊ ನಾನು 9 ಜುಲೈಯಲ್ಲಿ ನಾನು ವೀಡಿಯೋಸ್ ಹಾಕಿರಲಿಲ್ಲ, ಆದರೂ ಕೆಲವೊಂದು ಹಳೆ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬರ್ ಆಗಿದೆ. ಸೊ ಹಾಗಾಗಿ ಇದು ತೋರಿಸ್ತಿದೆ 9 ಜುಲೈಯಿಂದ 6 ಅಕ್ಟೋಬರ್ ತನಕ. ಸೊ 3 ತಿಂಗಳ ಟೈಮಲ್ಲಿ ನನಗಾಗಿರುವಂಥ ಸಬ್ಸ್ಕ್ರೈಬರು 579 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ನನಗೆ ಆಗಸ್ಟಲ್ಲಿ ನನಗಾಗಿರುವಂಥ ಸಬ್ಸ್ಕ್ರೈಬರ್ಸ್ ನೋಡಿ 196 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸ್ವಾವಲಂಬಿ ಸಾರಥಿ ಯೋಜನೆ ವಿಡಿಯೋ ಇದೆ, ಅದಕ್ಕೆ 147 ಸಬ್ಸ್ಕ್ರೈಬರ್ ಆಗಿರುವಂಥದ್ದು. ಇನ್ನು ಸೆಪ್ಟೆಂಬರಲ್ಲಿ ಡಬಲ್ ಆಗಿದೆ, 341 ಸಬ್ಸ್ಕ್ರೈಬರ್ ಆಗಿದೆ. ಅಂದರೆ ನಾನು ಕಂಟಿನ್ಯೂಸ್ ಆಗಿ ಜಾಸ್ತಿ ವೀಡಿಯೋಸ್ ಹಾಕಲಿಲ್ಲ ಅಂದರೆ ದಿನಕ್ಕೊಂದು ವೀಡಿಯೋ ಹಾಕ್ತೀನಿ. ಈಗೊಂದು 2-3 ದಿನದ ವೀಡಿಯೋಸ್ ಹಾಕಿಲ್ಲ. ಯಾಕಂದರೆ ನಮ್ಮ ಮನೇಲಿ ನೆಂಟರು ಬಂದಿದೆ, ನಮ್ಮ ಅಕ್ಕ ಭಾವ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಆ ಕಡೆ ಹೊರಗಡೆ ಸುತ್ತಾಡೋಕ್ಕಾಗ್ತಾ ಇದೆ. ವೀಡಿಯೋಸ್ ಹಾಕ್ಲಿಕ್ಕೆ ಆಗಿರಲಿಲ್ಲ, ಹಾಗಾಗಿ ವೀಡಿಯೋಸ್ ಹಾಕಿಲ್ಲ. ಸೊ ಈಗ ನೋಡಿ, ಇದು ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಹಾಕಿರೋದ್ರಿಂದ ಕೆಲವು ಹಳೆ ವೀಡಿಯೋಸ್ಗಳಿಗೆಲ್ಲ ವ್ಯೂಸ್ ಆಗಿ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ. ಹಾಗಾಗಿ 341 ಸಬ್ಸ್ಕ್ರೈಬರ್. ಈಗ ಅಕ್ಟೋಬರಲ್ಲಿ ಈಗಾಗಲೇ 8 ದಿನ ಆಗಿದೆಯಲ್ಲ. ಸೊ ಅಕ್ಟೋಬರ್ ನೋಡಿ, ಈಗಾಗಲೇ 35 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೀವು ರೆಗ್ಯುಲರ್ ಆಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ, ಜಾಸ್ತಿ ವೀಡಿಯೋಸ್ ನೀವು ಹಾಕಬೇಕಂತಿಲ್ಲ, ಆದಷ್ಟು ಟ್ರೈ ಮಾಡಿ ಡೈಲಿ ಒಂದು ವೀಡಿಯೋಸ್ನ ಹಾಕಿ. ಸೊ ನೀವು ಈಗ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದಾರೆ, ಕೇವಲ 5-6 ಸಬ್ಸ್ಕ್ರೈಬರ್ ಇದೆ, ಇನ್ನೂ ಕೂಡ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ, ವ್ಯೂಸ್ ಆಗ್ತಾಯಿಲ್ಲ, ಕಂಟಿನ್ಯೂಸ್ ಆಗಿ ಒಂದು ವೀಡಿಯೋಸ್ ಹಾಕ್ತಾ ಹೋಗಿ. ಸುಮಾರು ಒಂದು 25, 30, 40, 50 ಈ ಥರ ವೀಡಿಯೋಸ್ ಆದಾಗ ನಿಮ್ಮ ಚಾನಲಲ್ಲಿ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಆ ವೀಡಿಯೋಸ್ಗಳನ್ನ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜನ ವೀಡಿಯೋಸ್ನ ನೋಡಿದರೆ, ಆ ವೀಡಿಯೋಸ್ ಅವ್ರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಆಗ್ತಾರೆ. ಯಾಕಂದರೆ ನಾವು ಹಾಕುವಂಥ ಕಂಟೆಂಟ್ ಚೆನ್ನಾಗಿದ್ದರೆ ಬೇರೆ ಏನು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ಜನ ವೀಡಿಯೋ ನೋಡ್ತಾರೆ, ವೀಡಿಯೋ ಇಷ್ಟ ಆಗುತ್ತೆ, ಸಬ್ಸ್ಕ್ರೈಬರ್ ಆಗ್ತಾರೆ. ಇನ್ನೊಂದು ಥಂಬ್ನೇಲ್ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಥಂಬ್ನೇಲ್ ಬಗ್ಗೆ ಮಾತಾಡೋಣ ಈಗ.
ಸೊ ಇದು ಇದು ನಾನು 4ನೇ ತಾರೀಕು ಅಕ್ಟೋಬರಿಗೆ ಹಾಕಿದ್ದು ನೋಡಿ, ವಿದ್ಯಾರ್ಥಿ ವೇತನದ ಬಗ್ಗೆ. ಒಳ್ಳೆ ವಿಡಿಯೋ, ತಮ್ನೇಲ್ ಕೂಡ ಚೆನ್ನಾಗಿದೆ. ಜಾಸ್ತಿ ನೋಡಿ 2 ನಿಮಿಷದ ವಿಡಿಯೋ, ಜಾಸ್ತಿ ಏನು ಇದಿಲ್ಲ. ಆದರೂ ನೋಡಿ ಇಂಪ್ರೆಷನ್, ಕ್ಲಿಕ್ ಥ್ರೂ ರೇಟ್ ಕಡಿಮೆ ಇದೆ, ವ್ಯೂಸ್ ಕಡಿಮೆ ಇದೆ, ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಕಡಿಮೆ ಇದೆ. ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ತಮ್ನೇಲ್ ಕೂಡ ವರ್ಕ್ ಆಗೋದಿಲ್ಲ. ಕೆಲವರು ಹೇಳ್ತಾರೆ ತಮ್ನೇಲ್ ಚೆನ್ನಾಗಿದೆ, ಜನ ಕ್ಲಿಕ್ ಮಾಡ್ತಾರೆ, ವ್ಯೂವರ್ಸ್ ಕ್ಲಿಕ್ ಮಾಡ್ತಾರೆ ಅಂತ. ಬಟ್ ಹಾಗೆ ಕೂಡ ಆಗೋದಿಲ್ಲ ನೋಡಿ. ಇದು ತಮ್ನೇಲ್ ಚೆನ್ನಾಗಿಲ್ವಾ, ನೀವೇ ಕಮೆಂಟ್ ಮಾಡಿದ್ರೆ ತಮ್ನೇಲ್ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ. ತಮ್ನೇಲ್ ಇಷ್ಟು ಚೆನ್ನಾಗಿ ತಮ್ನೇಲ್ ಮಾಡಿನೂ ಕೂಡ ಇದಕ್ಕೆ ವ್ಯೂಸ್ ಆಗಿಲ್ಲ. ಸೊ ನಾವು ಹಾಕುವಂಥ ಕಂಟೆಂಟ್ ಚೆನ್ನಾಗಿರಬೇಕು ಅಂತ, ನಾವು ಹಾಕುವಂಥ ಕಂಟೆಂಟ್ ಚೆನ್ನಾಗಿದ್ದು ನಾವು ತಮ್ನೇಲ್ ಬರೆದಿರೋ ಅಕ್ಷರ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರು ಜನ ಅದನ್ನ ಕ್ಲಿಕ್ ಮಾಡಿ ನೋಡ್ತಾರೆ. ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಆಗುತ್ತೆ, ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಆಗುತ್ತೆ. ಖಂಡಿತ ನೀವು ಕಮೆಂಟ್ ಮಾಡ್ಬೋದು ನನಗೆ. ಏನು ನಿಂದೇ ಸಬ್ಸ್ಕ್ರೈಬರ್ ಜಾಸ್ತಿ ಇಲ್ಲ, ನಿನ್ನ ವೀಡಿಯೋಸ್ಗೆ ವ್ಯೂಸ್ ಇಲ್ಲ, ನೀನು ಸಬ್ಸ್ಕ್ರೈಬರ್ ಜಾಸ್ತಿ ಮಾಡೋ ಬಗ್ಗೆ ವೀಡಿಯೋ ಮಾಡ್ತಿದ್ಯಲ್ಲ, ಬಟ್ ನಿನ್ನ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊ, ನಿನ್ನ ವ್ಯೂಸ್ನ ಜಾಸ್ತಿ ಮಾಡ್ಕೊ ಅಂತ ಕೆಲವರು ಕಮೆಂಟ್ ಹಾಕೋದು. ನಾನು ಕೂಡ ಹಲವರಿಗೆ ಅದೇ ಥರ ಕಮೆಂಟ್ ಹಾಕಿದ್ದೀನಿ. ನೀವು ಕಮೆಂಟ್ ಹಾಕೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಸೊ ನಾನು ಕೂಡ ಕೆಲವ್ರಿಗೆ ಸಬ್ಸ್ಕ್ರೈಬರ್ ಆಗಿರ್ತಾ ಇರಲ್ಲ, ವ್ಯೂಸ್ ಆಗ್ತಾಯಿರಲ್ಲ, ಅಂಥವರು ಕೂಡ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವೀಡಿಯೋಸ್ನ ಮಾಡ್ತಾರೆ. ಈ ಥರ ಟ್ರಿಕ್ಸ್ ಮಾಡಿ, ಈ ಥರ ಸೆಟ್ಟಿಂಗ್ ಆನ್ ಮಾಡಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಅಂತ. ಆವಾಗೆಲ್ಲ ನಾನು ಕೂಡ ಕಾಮೆಂಟ್ ಮಾಡಿದ್ದೆ, ಮೊದಲು ನಿಮ್ಮ ವೀಡಿಯೋಸ್ಗೆ ಇದನ್ನು ಟ್ರಿಕ್ಸ್ನ ಯೂಸ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಿ ಅಂತ ನಾನು ತುಂಬ ಜನರಿಗೆ ಈ ಥರ ಕಮೆಂಟ್ ಮಾಡಿದ್ದೆ. ನೀವು ಕೂಡ ನನಗೆ ಕಮೆಂಟ್ ಮಾಡಿದ್ರೆ ಯಾವುದೇ ಒಂದು ಇದಿಲ್ಲ, ನೀವು ಕಮೆಂಟ್ ಮಾಡ್ಬೋದು. ಆದರೆ ಇಲ್ಲಿ ನಾನು ಯಾವುದೇ ರೀತಿ ನಿಮಗೆ ಟಿಪ್ಸ್ ಹೇಳ್ಕೊಡ್ತಾ ಇಲ್ಲ, ಬದಲಿಗೆ ಜಸ್ಟ್ ನಾನು ಇಷ್ಟೇ ಹೇಳ್ತಾ ಇರೋದು, ರೆಗ್ಯುಲರ್ ಇಂಟರ್ವೆಲಲ್ಲಿ ರೆಗ್ಯುಲರಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ವೀಡಿಯೋಸ್ ಒಂದಲ್ಲ ಒಂದು ಟೈಮಲ್ಲಿ ವೀಡಿಯೋಸ್ ರೀಚ್ ಆಗುತ್ತೆ. ಕೆಲವೊಂದಷ್ಟು ವೀಡಿಯೋಸ್ಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ಆ ವ್ಯೂಸ್ ಬರೋ ವೀಡಿಯೋಸಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ಸೊ ಬೇರೆ ಯಾವುದೇ ಟ್ರಿಕ್ಸ್ನ ಯೂಸ್ ಮಾಡಬೇಕಂತ ಇಲ್ಲ. ಕೆಲವರು ನಮ್ಮ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬ್ ಜಾಸ್ತಿ ಮಾಡೋ ಬಗ್ಗೆ ಐಡಿಯಾಸ್ ಕೊಡ್ತೀನಿ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಕೋಬೋದು ಅಂತ. ನಾನು ಕೂಡ ಮಾಡಿದ್ದೇನೆ ಆ ಥರ. ನಾನು ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳ ಬಗ್ಗೆ ಕೇಳಿ ಅದು ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಅವ್ರನ್ನ ಹೇಗಿರುತ್ತೆ ಅಂದರೆ ಅವ್ರದ್ದು ಚಾನಲ್ ಇರುತ್ತೆ, ಅವ್ರ ಚಾನಲ್ನ ನಾವು ಸಬ್ಸ್ಕ್ರೈಬರ್ ಮಾಡ್ಕೋಬೇಕು, ನಮ್ಮ ಚಾನಲ್ ಅವ್ರು ಸಬ್ಸ್ಕ್ರೈಬರ್ ಮಾಡ್ಕೋಬೇಕು. ಅದೇ ಸ್ಕ್ರೀನ್ಶಾಟ್ನ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಆದರೆ ಯಾವ್ಯಾವ ಲ್ಯಾಂಗ್ವೇಜ್ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ವೀಡಿಯೋಸಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಸೊ ಜಸ್ಟ್ ಸಬ್ಸ್ಕ್ರೈಬರ್ ಆಗಿರ್ತಾರೆ, ವೀಡಿಯೋಸ್ ನೋಡೋದಿಲ್ಲ. ಸೊ ಸಬ್ಸ್ಕ್ರೈಬರ್ ಆಗಿರೋ ಏನು ಯೂಸ್ ಇಲ್ಲ, ಯಾಕಂದರೆ ವ್ಯೂಸ್ ಬರೋದೇ ಇಲ್ಲ. ಸೊ ಆ ಥರ ಎಲ್ಲ ಮಾಡೋದ್ರ ಬದಲಿಗೆ ಸೊ ನಮ್ಮ ವೀಡಿಯೋಸಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಹೋಗಿ. ಯೂಟ್ಯೂಬ್ ಚಾನಲ್, ಯೂಟ್ಯೂಬನ್ನು ಯಾರು ನೋಡಲ್ಲ, ಮೊಬೈಲ್ ಯಾರು ಯೂಸ್ ಮಾಡಲ್ಲ, ಯಾರಿಗಾದ್ರೂ ಒಬ್ರಿಗೆ ನಿಮ್ಮ ವೀಡಿಯೋ ಇಷ್ಟ ಆಗುತ್ತೆ, ಅವರ ವೀಡಿಯೋಸ್ನ ನೋಡ್ತಾರೆ, ಸಬ್ಸ್ಕ್ರೈಬರ್ ಆಗ್ತಾರೆ, ಖಂಡಿತ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬರ್ ಆಗ್ತಾರೆ. ನಿಮ್ಮ ಪ್ರಯತ್ನ ಬಿಡಬೇಡಿ. ಯಾವುದೇ ಕಾರಣಕ್ಕೂ ನಾನು ಮಾಡಿದಾಗೆ 1-2 ತಿಂಗಳು ಗ್ಯಾಪನ್ನು ಕೊಡಲೇಬೇಡಿ. ರೆಗ್ಯುಲರಾಗಿ ಡೈಲಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ನಾನೆಲ್ಲರೂ 2 ತಿಂಗಳು ಗ್ಯಾಪ್ ಕೊಟ್ಟಿಲ್ಲ ಅಂದಿದ್ರೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗ್ತಾ ಇದ್ದೀನಿ. ನಂದು ಆಲ್ರೆಡಿ ಮಾನಿಟೈಸೇಷನ್ಗೆ ಹಾಕ್ಬೋದಿತ್ತು, ವಾಟ್ ಟೈಮ್ ಕಂಪ್ಲೀಟ್ ಆಗ್ತಾಯಿತ್ತು. ಸೊ 2 ತಿಂಗಳು ಗ್ಯಾಪ್ ಕೊಟ್ಟಿದ್ದರಿಂದ ನಂದು ಇಲ್ಲಿ 1 ಇಯರ್ ಆಗಿದೆ. ಆದರೆ ವಾಟ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಈಗ ವಾಟ್ ಟೈಮ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಅದು ಈಗ ಯಾವ ಥರ ಅಂದರೆ ಇನ್ನೀಗ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ವೀಡಿಯೋಸ್ ಆಗ್ತಾ ಹೋಗಬೇಕು. ಅದರಲ್ಲಿ ವಾಟ್ ಟೈಮ್ ಬಂದರೆ ಇದಕ್ಕೆ ಆ್ಯಡ್ ಆಗಿ ಮತ್ತೆ ನಾನು 4000 ವಾಟ್ ಟೈಮ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಈ ರೀತಿ ನೀವು ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಡೈಲಿ ಒಂದು ವೀಡಿಯೋ ಹಾಕಿ. ಒಂದಲ್ಲ ಒಂದಿನ ನಿಮ್ಮ ವೀಡಿಯೋಗೆ ರೀಚ್ ಸಿಗುತ್ತೆ, ನಿಮ್ಮ ವೀಡಿಯೋಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ವೀಡಿಯೋಸ್ ವ್ಯೂಸ್ ಆಗುತ್ತೆ. ಸೊ ಒಳ್ಳೆ ಗ್ರೋತ್ ಕೂಡ ಆಗುತ್ತೆ. ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.